ನೋಡಿ ಸ್ವಾಮಿ ನಾವಿರೋದು ಹೀಗೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನಿನ್ನೆ ನಾವು ಸಿಗಂದೂರಿಗೆ ಹೋಗಿ ತಾಯಿ ಚೌಡೇಶ್ವರಿಯನ್ನ ದರ್ಶನವನ್ನು ಮುಗಿಸಿಕೊಂಡು ಮರುದಿನ ಬೆಳಿಗ್ಗೆ ಇವತ್ತು ಇಕ್ಕೇರಿಗೆ ಬಂದಿದ್ದೀವಿ. ಸಿಗಂದೂರು ವ್ಲಾಗ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ, ದಯವಿಟ್ಟು ಹೋಗಿ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಿಂದ 6 ಕಿಲೋಮೀಟರ್ ದೂರದಲ್ಲಿದೆ ಈ ಗ್ರಾಮ ಇಕ್ಕೇರಿ. ತುಂಬ ಚೆನ್ನಾಗಿರೋ ಪ್ರದೇಶ, ನಿಶಬ್ದವಾಗಿದೆ. ಕೇಳಿಸ್ತಾ ಇರ್ಬೋದು, ಹಕ್ಕಿಗಳ ಕಿಲಿಪಿಲಿ ಬಿಟ್ಟರೆ ಬೇರೆ ಯಾವ ಶಬ್ದನೂ ಕೇಳಿಸ್ತಾ ಇಲ್ಲ. ಇಕ್ಕೇರಿಯ ದೇವಸ್ಥಾನವು ಬಹಳ ಪುರಾತನವಾದ ದೇವಸ್ಥಾನ, ಇತಿಹಾಸವುಳ್ಳ ದೇವಸ್ಥಾನ. ಇದು ಶಿವನ ದೇವಸ್ಥಾನವಾಗಿದ್ದು ಶಿವನ ಅವತಾರವಾದ ಅಘೋರೇಶ್ವರನಿಗೆ ಸಮರ್ಪಿತವಾಗಿದೆ ಈ ದೇವಾಲಯ. ಇಕ್ಕೇರಿ ಎಂದರೆ 2 ಬೀದಿಗಳು ಅಂತ ಅರ್ಥ ಬರುತ್ತೆ. 16ನೇ ಶತಮಾನದಲ್ಲಿ ಕೆಳದಿಯ ನಾಯಕರ ರಾಜಧಾನಿಯಾಗಿತ್ತು ಈ ಇಕ್ಕೇರಿ. ದೇವಾಲಯದ ವಾಸ್ತುಶಿಲ್ಪ ವಿಜಯನಗರ ಮತ್ತು ದ್ರಾವಿಡರ ಶೈಲಿಯ ವಾಸ್ತುಶಿಲ್ಪವಾಗಿದೆ. ಹಾಗೆ ದೇವಾಲಯದ ಒಳ ಆವರಣ ಮತ್ತು ಹೊರಗಡೆ 2 ಕಡೆಗಳಲ್ಲೂ ನಾವು ಕಂಬದ ಮೇಲಿನ ಸೂಕ್ಷ್ಮವಾದ ಕೆತ್ತನೆಗಳನ್ನು ನಾವು ಕಾಣ್ಬೋದು. ದೇವಾಲಯವನ್ನು ಗ್ರಾನೈಟ್ ಕಲ್ಲಿನಿಂದ ನಿರ್ಮಿಸಲಾಗಿದೆ. ಗರ್ಭಗುಡಿಯ ಒಳಗಡೆ ಕಲ್ಲಿನ ಶಿವಲಿಂಗವಿದ್ದು, ಗರ್ಭಗುಡಿಯ ಎದುರುಗಡೆ ಕಲ್ಲಿನ ಬಸವಣ್ಣನನ್ನು ನಾವು ಇಲ್ಲಿ ಕಾಣ್ಬೋದು. ಈಗ ಅಲ್ಲೆಲ್ಲ ಕ್ಲೀನ್ ಮಾಡೋದಕ್ಕೆ ಅಂತ ಇದನ್ನೆಲ್ಲ ಹಾಕಿದ್ದಾರೆ ನೋಡಿ. ಬಸವಣ್ಣನ ಮೂರ್ತಿ ಈ ರೀತಿಯಾಗಿದೆ. ಈಗ ಅಲ್ಲಿ ಎಲ್ಲ ಕ್ಲೀನ್ ಮಾಡೋದಕ್ಕೆ ಕಂಬಗಳನ್ನೆಲ್ಲ ಹಾಕಿದ್ದಾರೆ. ಗರ್ಭಗುಡಿಯ ಮುಖ್ಯ ದ್ವಾರದಲ್ಲಿ 2 ಕಡೆ ಆನೆಗಳನ್ನು ನಾವು ಕಾಣಬಹುದು. ಇಕ್ಕೇರಿ ದೇವಾಲಯದ ಲಿಂಗವು ಸ್ವಯಂ ಉದ್ಭವ ಲಿಂಗವಾಗಿದ್ದು ಕ್ರಿಸ್ತಶಕ 1560ರಿಂದ ಕ್ರಿಸ್ತಶಕ 1640ರವರೆಗೂ ಕೆಳದಿ ನಾಯಕರ ಅಧೀನದಲ್ಲಿತ್ತು ಅಂತ ಹೇಳಲಾಗುತ್ತೆ. ಹೈದರಾಲಿ ಆಕ್ರಮಣ ಮಾಡುವವರೆಗೂ 1 ಶತಮಾನಗಳ ಕಾಲ ಕೆಳದಿ ನಾಯಕರು ಈ ಮಲೆನಾಡನ್ನು ಆಳಿದ್ದಾರೆ ಅಂತ ಹೇಳ್ಬೋದು. ಈ ಇತಿಹಾಸವುಳ್ಳ ದೇವಾಲಯವು ಈಗ ಭಾರತೀಯ ಪುರಾತತ್ವ ಇಲಾಖೆಯ ನಿರ್ವಹಣೆಯಲ್ಲಿದೆ. ಎಲ್ಲ ದೇವಸ್ಥಾನಗಳಲ್ಲಿ ಕಾಣುವಂತೆ ಗಣೇಶನ ವಿಗ್ರಹವನ್ನು ಇಲ್ಲಿ ನಾವು ಕಾಣ್ಬೋದು. ಪ್ರತಿನಿತ್ಯ ಪೂಜೆ ನಡೆಯುತ್ತೆ ಈ ಗಣೇಶನ ವಿಗ್ರಹಕ್ಕೆ. ಅದ್ಭುತವಾದ ಕೆತ್ತನೆಗಳು, ನೋಡೋದಕ್ಕೆ 2 ಕಣ್ಣು ಸಾಕಾಗೋದಿಲ್ಲ, ಅಷ್ಟು ಸೂಕ್ಷ್ಮವಾದ ಕೆತ್ತನೆಗಳನ್ನು
ಮಾಡಿದ್ದಾರೆ. ಹಾಗೆ ತುಂಬ ಪ್ರಶಾಂತವಾದ ಜಾಗ. ಈ ಇತಿಹಾಸವುಳ್ಳ ದೇವಸ್ಥಾನದ ಬಗ್ಗೆ ನಮ್ಮ ಮಕ್ಕಳಿಗೆ ಇತಿಹಾಸ ತಿಳಿಯುವಂತೆ ನಾವು ಮಾಡಬೇಕು. ಹಾಗೆ ಇಲ್ಲೊಂದು ವಿಗ್ರಹ ನೋಡಿ ಭಗ್ನವಾಗಿ ಮಲ್ಕೊಂಡಿದೆ ಇದು. ಈ ಜಾಗ ನೋಡಿ ಎಷ್ಟು ಸುಂದರವಾಗಿದೆ, ಪೇಂಟಿಂಗ್ ಥರ ಇದೆ. ಇದೇ ಆ ಜಾಗ, ತುಂಬ ಚೆನ್ನಾಗಿದೆ. ಮಾತ್ರ ಇಲ್ಲಿಂದ ಹೊರಡೋದಕ್ಕೆ ಮನಸ್ಸೇ ಬರಲ್ಲ, ಅಷ್ಟು ಪ್ರಶಾಂತವಾಗಿದೆ. ಅದ್ಭುತವಾದ ದೇವಸ್ಥಾನ, ಸುಂದರವಾದ ಕೆತ್ತನೆಗಳು, ಪ್ರಶಾಂತವಾದ ಜಾಗ. ಪ್ರವಾಸಿಗರು ಇಲ್ಲಿಗೆ ಬಂದಾಗ ದಯವಿಟ್ಟು ಸ್ವಚ್ಛತೆಯನ್ನು ಕಾಪಾಡಿ. ಯಾವುದೇ ರೀತಿಯ ಪ್ಲಾಸ್ಟಿಕ್ ಎಸೆಯೋದೆಲ್ಲ ಮಾಡಬೇಡಿ. ತುಂಬ ನಿಶಬ್ದವಾಗಿದೆ ಈ ಪ್ರದೇಶ, ಸ್ವಚ್ಛತೆಯಿಂದ ಕೂಡಿದೆ. ಇತಿಹಾಸ ಶಾಶ್ವತವಾಗಿರಬೇಕು, ಯಾವತ್ತೂ ಅಳಿಸಿ ಹೋಗಬಾರ್ದು. ಇತಿಹಾಸ ಒಂದು ಜನ್ರೇಷನಿಂದ ಇನ್ನೊಂದು ಜನ್ರೇಷನ್ಗೆ ಗೊತ್ತಾಗಬೇಕು. ಅದನ್ನು ಹಾಳಾಗದಂತೆ ಕಾಪಾಡಿಕೊಳ್ಳಬೇಕಾಗಿದ್ದು ನಮ್ಮೆಲ್ಲರ ಕರ್ತವ್ಯ. ಮುಖ್ಯ ದೇವಾಲಯದ ಬಳಿಯಲ್ಲಿಯೇ ಅಖಿಲಾಂಡೇಶ್ವರಿ ತಾಯಿಯ ದೇವಾಲಯವಿದೆ. ದೇವಸ್ಥಾನದ ಹೊರಗಡೆ ಎಷ್ಟು ಸುಂದರವಾದ ತೆಂಗಿನ ಮರಗಳು, ಪ್ರಕೃತಿ ಎಷ್ಟು ಚೆನ್ನಾಗಿದೆ. ಅಲ್ಲಿ ಏನೋ ಕಟ್ಟೋದಕ್ಕೆ ಹಾಕಿರೋದ ಅದು. ತುಳಸಿ ನೋಡು. ಇದು ನೀರು ದೇವಸ್ಥಾನ ತೊಳೆದಿದ್ದ ನೀರು ಬರೋದೇನಲ್ಲ ದೇವರದು. ಎಷ್ಟು ದೊಡ್ಡದು ಮಾಡಿದ್ದಾರೆ ನೋಡು. ಈ ವಿಡಿಯೋನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಇಕ್ಕೇರಿ ನಂತರ ನಾವೆಲ್ಲಿ ಹೋಗಿದ್ವಿ ಅಂತ ಅಂದು ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ ಅಪ್ಡೇಟ್ ಮಾಡ್ತೀನಿ ನಿಮಗೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ಹೇಗಿತ್ತು ಅಂತ ನಮಗೆ ತಿಳಿಸಿ ಕಮೆಂಟ್